ನಮ್ದು ಶೇಂಗಾ ಹೋಳ್ಗಿರಿ. ನಮ್ದು ಬಾದಾಮಿ ಪುರಿ ರೀ. ನಮ್ದು ಎಣ್ಣೆ ಹೋಳ್ಗಿರಿ. ನಮ್ದು ಚಕ್ಲಿ ರೀ. ನಮ್ಮದು ಸ್ನೇಹ ಮಹಿಳಾ ಗೃಹ ಉದ್ಯೋಗ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಈ ದಿವಸ ಒಂದು ಅದ್ಭುತವಾದ ಕಥೆಯೊಂದಿಗೆ ತೊಗೊಂಬಂದಿದ್ದೀನಿ. ಈಗ ನಾನು ನಿಂತಿರ್ತಕ್ಕಂಥ ಜಾಗ ಹುಬ್ಬಳ್ಳಿಯ ಸಾಯಿನಗರ ಅಂತ ಹೇಳ್ತಾರೆ. ಸಾಯಿನಗರದಲ್ಲಿ ವಾಯುಪುತ್ರ ಬಡಾವಣೆ ಅಂತಿದೆ. ಅಲ್ಲಿ ಸ್ನೇಹ ಮಹಿಳಾ ಗೃಹ ಉದ್ಯಮ ಅಂತ ಹುಟ್ಟು ಹಾಕಿದ್ದಾರೆ. ಅದರದೊಂದು ಅಮೋಘವಾದ ಕಥೆ ಇದೆ. ದಯವಿಟ್ಟು ನೋಡಿ ಕೊನೆವರೆಗೆ. ನೀವು ಈ ವಿಡಿಯೋ ಮುಗಿಯೋ ಒಳಗಡೆ ಸ್ವಂತ ಏನಾದರೂ ಕೆಲಸ ಮಾಡೇ ಮಾಡ್ತೀನಿ ಅಂತ ಗಟ್ಟಿ ನಿರ್ಧಾರ ಮಾಡ್ತೀರಿ. ಅಂತ ಕತೆ ತಗೊಂಡು ಬಂದಿದ್ದೀನಿ. ಮೇಡಮ್ ಅವರೇ ನಮಸ್ತೆ. ನಮಸ್ತೆ. 15 ವರ್ಷದಿಂದ ಒಂದು ಜಸ್ಟ್ ಉಳಿತಾಯ ಮಾಡ್ಲಿಕ್ಕಂತ SHG ಗ್ರೂಪ್ ಮಾಡಿದೀವಿ ನಾವು. ಏನ್ ಗ್ರೂಪ್ ಅದು? SHG ಗ್ರೂಪ್ ರೀ. ಹಂಗಂದ್ರೆ ಏನದು? SHG ಸ್ವಸಹಾಯ ಸಂಘ. ಅವಾಗ್ಲೇನೆ 15 ವರ್ಷದ ಹಿಂದೆನೆ ಮಾಡಿದೀವ್ರಿ ಸರ್. ಓಕೆ, ಅದ್ರ ಉದ್ದೇಶ ಏನಾಗಿತ್ತು? ಅದ್ರ ಉದ್ದೇಶ ಸ್ಟಾರ್ಟಿಂಗ್ ನಮ್ಗೆ ಏನು ಇಲ್ರಿ, ಜಸ್ಟ್ ಉಳಿತಾಯ ಮಾಡೋದು, ಎಲ್ಲರ ಸಂಘ ಮಾಡ್ತಾರ ಅಂತ ಹೇಳಿ ಮಾಡಿದೀವ್ರಿ ಸರ್ ನಾವು. ಮಾಡಿದ್ವಿ. ಆಮೇಲೆ ನಮ್ಗೆ ಅಲ್ಲಿಂತ್ರ SKRDP ವತಿಯಿಂದ ರೂಟ್ ಸೆಟ್ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದರ್ರಿ ಸರ್. ಧರ್ಮಸ್ಥಳಾಧಿಕಾರಿ ಹ್ಞೂನ್ರಿ, ಶ್ರೀ ಮಂಜುನಾಥ ಸಂಘದ್ರಿ ಅದು. ರೂಟ್ ಸೆಟ್ ಬಗ್ಗೆ ಮಾಹಿತಿ ಹೇಳಿದಾಗ ಅಲ್ಲೇ ಉಚಿತವಾಗಿ ಟ್ರೈನಿಂಗ್ ಇರುತ್ತೆ ರೀ. ಬಟ್ ಒಂದು 45 ಕೋರ್ಸ್ ಇದಾವ. ಅದಕ್ಕೆ ನಮ್ಗೆ ಯಾವ್ದು ಇದಾಗುತ್ತೆ ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಟೈಲರಿಂಗ್ ಆಯ್ಕೆ ಮಾಡ್ಕೊಂಡೇರಿ ನಾನು. ಟೈಲರಿಂಗ್ ಜೊತೆ ಆಯ್ಕೆ ಇನ್ನು ಮದುವೆಗಿದ್ವಿ ಏನೂ ಆಗಿರ್ಲಿಲ್ಲ. ಬಂದ ಮೇಲೆ ರೀ ಸರ್. ಅವಾಗ ಏನೂ ಮಾಡ್ತಾ ಇದ್ದಿದ್ದಿಲ್ರಿ, ಜಸ್ಟ್ ಮನೆಯಲ್ಲೇ ಇರ್ತಾ ಇದ್ದೀವಿ. ಎಲ್ರು ಒಂದ್ ಇದ್ ಮಾಡ್ತಾರ. ನಮ್ಮ ಫ್ರೆಂಡ್ ಟೈಲರಿಂಗ್ ಹೋಗ್ತಾ ಇದ್ದಾರೆ, ನಾನು ಒಂದು ಮಾಡಿದ್ರೆ ನಾನು ಅಷ್ಟು ನಾ ಹೊಲ್ಕೋಬಹುದಲ್ಲ ಅಂತೇಳಿ ಹೋದೆ ರೀ. ಅಲ್ಲಿ ರೂಟ್ ಸೆಟ್ ಬಗ್ಗೆ ಮಾಹಿತಿ ತಗೊಂಡು ಧಾರವಾಡದಲ್ಲಿ ರೂಟ್ ಸೆಟ್ ಟ್ರೈನಿಂಗ್ ತಗೊಂಡ್ ಬಂದೆ ರೀ. ಹೊಲಿಗೆ ತರಬೇತಿ 5-6 ವರ್ಷ ಟೈಲರಿಂಗ್ ವೃತ್ತಿಯನ್ನು ಮಾಡಿದೆ ರೀ ನಾನು. ಆಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂ ಆದ ಸಂಬಂಧ ಟೈಲರಿಂಗ್ ತುಳಿಯೋದು ಬೇಡ ಅಂತ ಹೇಳಿದ್ರೆ ಬಿಟ್ಟಿವ್ರಿ. ಮನೆಯದು ಪರಿಸ್ಥಿತಿ ಅಂದರೆ ಭಾಳ ಆರ್ಥಿಕ ಪರಿಸ್ಥಿತಿ ಭಾಳ ಇದಾಗಿಬಿಡ್ತ್ರಿ. ಅದು ಅವಾಗ ಏನು ಮಾಡೋದು ಅನ್ನೋದು ಗೊತ್ತಿಲ್ಲ. ನಮ್ಮದು ಊರಲ್ಲೆಲ್ಲ ಜಾಯಿಂಟ್ ಫ್ಯಾಮ್ಲಿ ರೀ. ಅಲ್ಲಿ ಮನೇಲಿ ಹಬ್ಬಕ್ಕೆಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ರಿ. ಅಂದ್ರೆ ಈ ಹಿನ್ನೆಲೆ ನಿಮಗೆ ಇದನ್ನ ಮಾಡ್ಬೇಕಂತ ಮೊದಲು ಅವ್ವಾರ ಮಾಡ್ತಿದ್ರು ಮನೆ? ಅವ್ವಾರ ನಮ್ದು ಅವ್ರ ಬೇಕ್ರಿಗೆ ಅಂತಲ್ಲ, ಮನ್ಯಾಗ ಮಾಡ್ತಿದ್ರಿ. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರ್ರಿ ಹಬ್ಬದ ಟೈಮ್. ಎಷ್ಟು ಮಂದಿ ಇದ್ರಿ ನಿಮ್ಮ ಮನ್ಯಾಗ ನೀವು? ನಮ್ದು ಅಲ್ಲಿ ಅಂತಂದ್ರೆ ಸುಮಾರು ಒಂದು 10 ಜನ 15 ಜನ ಆಗ್ತೀವಿ ಸರ್. ಅಂದ್ರೆ ತಾಯಿಯವರು, ಚಿಕ್ಕಮ್ಮವರು, ಸೋದರಮ್ಮವರು ಎಲ್ಲರೂ ಕೂಡಿದೀವ್ರಿ ಸರ್ ನಾವು. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಾಯಿಯವರೆಲ್ಲ ಮಾಡ್ತಾ ಇದ್ರಿ. ಹಾಗೆ ಜಸ್ಟ್ ನಾನು ಮದುವೆಗೆ ಹೊಸದಾಗಿ ಬಂದಾಗೆಲ್ಲ ಬುಕ್ ನೋಡಿ ಅಡಿಗೆ ಮಾಡ್ತಾ ಇದ್ದೇನೆ ನಾನು. ಅಡುಗೆ ಮಾಡೋಂತಲ ಅದೇ ಒಂದು ಇದು. ಆಮೇಲೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲ ನೀನು ವೆರೈಟಿ ಇದನ್ನದು ಮಾಡಿದೆ, ಅದನ್ನೇ ಒಂದು ಏನಾದರೂ ಮಾಡು ಅಂತ ಹೇಳಿದ್ರಿ ಸರ್. ಅವಾಗ ಈ ಪೇಪರ್ದಲ್ಲಿ ದೇಶಪಾಂಡೆ ಫೌಂಡೇಶನ್ದು ನವೋದ್ಯಮ ತರಬೇತಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ರೀ ಸರ್. ಇಲ್ಲ ಸರ್ ಈ ರೀತಿ ಮಾಡ್ಬೇಕಂದೇನೆ, ಮುಂದೆ ಹೆಂಗೆ ಹೋಗ್ಬೇಕಂತ ತೋರಿಸಿ ಹೇಳಿ ಅಂದಾಗ ಅವ್ರು ಪ್ರತಿಯೊಂದು ಲೈಸೆನ್ಸ್ ತಗೋದು ಬಗ್ಗೆ ಆಗಿರ್ಬೋದು, ಒಂದು ಯಾವುದೇ ಪ್ರಾಡಕ್ಟ್ ಮಾಡಿದರೆ ಯಾವ ರೀತಿ ಮಾರ್ಕೆಟಿಂಗ್ ಬಿಡ್ಬೋದು, ಪ್ರತಿಯೊಂದು ತರಬೇತಿ ನಮಗೆ ಕೊಟ್ಕೋತಾ ಬಂದ್ರಿ. ಅಲ್ಲಿ ದೇಶಪಾಂಡೆ ಫೌಂಡೇಶನ್ದು ನನಗೆ ಸಪೋರ್ಟ್ ಆಯ್ತು ರೀ ಸರ್. ಅಲ್ಲಿಂದ ನಮ್ದು SHG ಗ್ರೂಪ್ನು ಇದಾಯಿತು. ಸ್ಟಾರ್ಟಿಂಗ್ ಬಂಡವಾಳ ಸಮಸ್ಯೆ ರೀ ಸರ್. ನಮಗೆ KVG ಬ್ಯಾಂಕ್ ಸಪೋರ್ಟ್ ಮಾಡ್ತೀರಿ ಸರ್ ನನಗೆ. ಅಂದ್ರೆ ಟ್ರೈನಿಂಗ್ ಮುಗಿದಿತ್ತು. ಯಾವುದ್ರಲ್ಲಿ ಟ್ರೈನಿಂಗ್ ಮಾಡಿದ್ರಿ? ದೇಶಪಾಂಡೆದಲ್ಲಿ ಇದೆ ನನ್ನ ಬಿಸ್ನೆಸ್ ಇದ್ದೆ. ಅವರು ಟ್ರೈನಿಂಗ್ ಕೊಟ್ಕೋತಾ ಬಂದ್ರಿ ಸರ್. ಆದ್ರೆ ನಾನು ಧಾರವಾಡ ಅಗ್ರಿಕಲ್ಚರಲ್ಲಿ ಸಿರಿಧಾನ್ಯದ ಬಗ್ಗೆ ತರಬೇತಿ ತಗೊಂಡೆ ರೀ ಸರ್. ಎಷ್ಟು ತರಬೇತಿ ತಗೊಂಡಿದ್ರಿ ನೀವು? ಎಲ್ಲಿ ಸಿಕ್ಕರು ಬಿಟ್ಟಿಲ್ಲ ಒಟ್ಟು ತರಬೇತಿ ಸರ್. ಅವಾಗ ಒಂದು ಏನಾದ್ರು ಮಾಡ್ಬೇಕು ಅನ್ನೋದು ಒಂದು ಇದಿತ್ತು. ಎಲ್ಲಿ ಯಾವುದೇ ಟ್ರೈನಿಂಗ್ ಐತೆ ಅಂದ್ರೆ ನಾ ಕಲಿಬೇಕು, ಅದು ಇವತ್ತು ಏನ್ ಟ್ರೈನಿಂಗ್ ಮಾಹಿತಿ ಹೇಳ್ತಾರೆ ತಿಳ್ಕೊಬೇಕು ಅನ್ನೋದೊಂದು ನನಗೆ ಕುತೂಹಲ ಇತ್ರಿ ಸರ್. ಅದು ಅಲ್ಲಿ ಡಾಕ್ಟರ್ ಸರೋಜಿನಿ ಕರ್ಕಣ್ಣವ್ರ ಮೇಡಮ್ ನಮಗೆ ಇದನ್ನ ಮಾಡಿದ್ರಿ. ಅಲ್ಲಿ ಸಿರಿಧಾನ್ಯದ ಬಗ್ಗೆ ನಾನು ತರಬೇತಿ ತಗೊಂಡ್ ಬಂದೆ ರೀ ಸರ್. ಆಮೇಲೆ ನಾನು ಮಕ್ಕಳಿಗೆಲ್ಲ ಹೋಗುವಲ್ಲಿ ಎಲ್ಲ ಮಾಡಿ ಕೊಟ್ಟು ಕಳಿಸಿದೆ ರೀ. ಮನೆಯಲ್ಲಿ ಅಮ್ಮ ಈ ರೀತಿ ಮಾಡ್ತಾ ಇದ್ದಾರ ತೋರಿಸು ಅಂತ ಹೇಳಿದಾಗ ಅಲ್ಲಿ ಟೀಚರ್ಸ್ಗಳು, ಪ್ರಿನ್ಸಿಪಲ್ ಭಾಳ ಸಪೋರ್ಟ್ ಮಾಡಿದ್ರಿ ಸರ್. ಅವ್ರ ಮೇಡಮರು ತಮಗೆ ಗೊತ್ತಿದ್ದು ಬೇರೆ ಬೇರೆ ಸ್ಕೂಲಿಗೆಲ್ಲ ನಮ್ಮನ್ನ ಪರಿಚಯ ಮಾಡಿಸ್ಕೊಟ್ರಿ. ಹೀಗಾಗಿ ಜನರಿಂದ ನನಗೆ ಜಾಸ್ತಿ ಆರ್ಡರ್ಸ್ ಬರ್ಕೋತಾ ಹೋಗ್ತಾ ಇದ್ರಿ ಸರ್. ಈಗ ಸಿರಿಧಾನ್ಯದ ಇಂಟರ್ವ್ಯೂ ಆದಮೇಲೆ ನೀವು ಏನೇನು ಮಾಡಕ್ಕೆ ತಯಾರು ಮಾಡಿದ್ರಿ? ನಾನು ರಾಗಿ ಉಂಡಿ ಮಾಡ್ತೀನಿ ರೀ, ರಾಗಿ ಚಕ್ಲಿ ಮಾಡ್ತೀನಿ, ರಾಗಿ ಮಿಕ್ಸ್ಚರ್, ರಾಗಿ ಸೋಯಾ ಸ್ಟಿಕ್ ಮಾಡ್ತೀನಿ ರೀ ಸರ್. ರಾಗಿದ್ರಾಗ ವೆರೈಟಿ ಮಾಡ್ತೀನಿ ರೀ ಸರ್. ಅದನ್ನ ಹೇಳ್ಕೊಟ್ಟಿದ್ರಲ್ಲೇ? ಅಲ್ಲೇ ಹೇಳಿದ್ರಿ ಅವ್ರು, ಯಾವ್ದಾದ್ರು ಮಾಡ್ರಿ ನೀವು ಅಂತ, ಯಾವ ರೀತಿ ಮಾಡ್ಬೇಕನ್ನೋದು ಹೇಳಿದ್ರಿ ಸರ್. ಹೊಸದಿದೆ, ಕೇಳಿರ್ಲಿಲ್ಲ. ಸರ್ ಅದು ರಾಗಿ ಮಿಕ್ಸ್ಚರ್ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಮಾಡಿದ್ದೆ ರೀ ಸರ್. ಅದು ಧಾರವಾಡ ಅಗ್ರಿಕಲ್ಚರಲ್ಲಿ ಸ್ಟಾಲ್ ಹಾಕಿದ್ದೆ ರೀ ಸರ್, ಎಕ್ಸಿಬಿಷನ್ಗೆ. ಹಾಕಿದಾಗೆ ನಾನು ಈಗ ಬೇರೆ ಎಲ್ಲ ಮಾಮೂಲಿ ಕಡಲೆ ಹಿಟ್ಟಿನ ಸೇವ್ ಮಾಡ್ತಾರೆ ಸರ್. ನೋಡೋನು ಡಿಫ್ರೆಂಟ್ ಆಗಿ ರಾಗಿದ್ರೊಳಗೆ ಬರ್ತೈತೆನಾ ಅಂತ ಹೇಳಿ ಒಂದು 10 kg ಅಷ್ಟು ಮಾಡ್ಕೊಂಡು ಹೋಗಿದ್ದೆ ರೀ. ಅಲ್ಲಿ ಹೋಯ್ತ್ರಿ ಸರ್. ಅದು ಹೋದಾಗ ಅಲ್ಲಿ ಧರ್ಮಸ್ಥಳ ಆಫೀಸ್ದ ಮೇಡಮ್
ಅವ್ರದ್ದು ದೀಪಾವಳಿ ಟೈಮಿಗೆಲ್ಲ ಸ್ಟಾಪ್ಗೆಲ್ಲ ಗಿಫ್ಟ್ ಕೊಡೋದಿತ್ರಿ ಸರ್. ಅವಾಗೆಲ್ಲ ಒಬ್ರು SHG ಮೆಂಬರ್ ಆಗಿ ಸೇವ್ ಮಾಡ್ಕೊಂಡ್ ಬಂದಿದ್ರು, ಭಾಳ ಚೆನ್ನಾಗಿತ್ತು ನೋಡ್ರಿ ಸರ್ ಅಂತ ಅಲ್ಲಿ ಡೈರೆಕ್ಟರ್ಗೆಲ್ಲ ಹೇಳಿದ್ರಂತೆ. ಅವರು ಡೈರೆಕ್ಟರ್ ಇಲ್ಲಮ್ಮ ಅವ್ರಿಗೆ ಶಾಂಪಲ್ ತಗೊಂಡ್ ಬಂದ್ ಭೇಟಿ ಆಗಂತ ಹೇಳಿದ್ರಿ. ಒಂದ್ 2-3 ಸರಿ ಹೋಗಿ ನಾನು ಭೇಟಿ ಆದೆ ರೀ. ಅಲ್ಲಿ ದೊಡ್ಡ ಕ್ವಾಂಟಿಟಿ ಸರ್ ಅದು. ನಾನು ಅನ್ಕೊಂಡಿದ್ದೆ ಇದೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಡ್ಸೋರ್ಗೆಲ್ಲ ಸಿಗ್ತೈತಿ, ಇದು ಆರ್ಡರ್ ನಮ್ ಸಣ್ಣ ಪ್ರಮಾಣ ಅಲ್ಲ, ಸಿಗಂಗಿಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ ರೀ ಸರ್. ಆಮೇಲೆ ಅವರೆಲ್ಲ ಇದನ್ನ ಮಾಡ, ಇಲ್ಲಮ್ಮ ನಿನಗೆ ಓಕೆ ಆಗೈತಿ, ನಿಮ್ಗೆ ಆರ್ಡರ್ ಮಾಡ್ರಿ, ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ರಿ ಅಂತಂದ್ರೆ. ಅವ್ರು ಹೇಳಕ್ಕೆ ಒಂದು 3-4 ದಿನ ಟೈಮ್ ಆಯ್ತು ರೀ ಸರ್. 10 ದಿನ ಟೈಮ್ ರೀ ಸರ್. 35 ಕ್ವಿಂಟಲ್ ಮಾಡ್ಕೊಡ್ಬೇಕಂತ ಹೇಳಿದ್ರಿ ಸರ್. 35 ಕ್ವಿಂಟಲ್? ಹಾ ಸರ್. ಒಬ್ಬ ಹೊಡಿತಲ್ಲ ಲಾಟ್ರಿ. 35 ಕ್ವಿಂಟಲ್ ಸರ್. ನನಗೆ ಅದು ಆರ್ಡರ್ ಬಂದ ತಕ್ಷಣ ಅಮೌಂಟಿಂದ ಸಮಸ್ಯೆ ರೀ ಕೈಯಲ್ಲಿ. ಇಲ್ಲ ಮೆಟೀರಿಯಲ್ ಯಾವ್ಯಾವ ಪ್ರಮಾಣ ಎಷ್ಟೆಷ್ಟು ಹಾಕ್ಬೇಕು ಅಂದಾಜ್ ಹಾಕೋಬೇಕಲ್ರಿ ಸರ್. ಈಗ ಸಣ್ಣ ಪ್ರಮಾಣ 1 kg 10 kg ತನ ಮಾಡಿರ್ತೀವಿ. ಕ್ವಿಂಟಾಲ್ ಗಂಟ್ಲೆ ಅಂತಂದ್ರೆ ಅದರದೊಂದು ಐಡಿಯಾನೇ ಇರಂಗಿಲ್ಲ ನಮಗೆ. ಅವಾಗೆಲ್ಲ ಒಂದ್ ಇಡೀ ದಿನ ನಾನು ಎಷ್ಟು ಬೇಕಾಗ್ತೈತಿ ಕ್ವಾಂಟಿಟಿ ಎಲ್ಲ ಇದನ್ನ ಮಾಡಿದೆ ರೀ ಸರ್. ಆಮೇಲೆ ನಮಗೆ ಹೊರಟ್ಟಿ ಅಪ್ಪಾರ ನನಗೆ ಇದನ್ನ ಮಾಡಿದ್ರಿ ಅವ್ವಾರ ರೀ. ಇಲ್ಲ ಮೆಟೀರಿಯಲ್ ಹಾಕ್ಸಕ್ ನಿನಗೆ ಹೆಂಗೆ ಅಮೌಂಟ್ ಬೇಕು ಅಂತಂದಾಗ ಅವ್ರು ನಮ್ಮ ಅವ್ವಾರ ಅಮೌಂಟ್ ಕೊಟ್ರಿ ಸರ್. ಅಲ್ಲಿಂದ ತಂದ ಆ ಮೆಟೀರಿಯಲ್ ಹಾಕಿದ ಒಂದು 5 ಲಕ್ಷದ ಮಾಲ್ ಹಾಕ್ಸಿದ್ದೀರಿ ಸರ್ ಅವತ್ತಿನ ಟೈಮಿಗೆ. ಏನೇನೇನೇನು ಗೊತ್ತಿಲ್ಲ, ಏನಿಲ್ಲ, ಸಣ್ಣ ಏನೂ ಗೊತ್ತಿಲ್ರಿ ಸರ್ ನನಗೆ. ಅವತ್ತಿಂದ ಅದು ಹೇಗೆ ಮಾಡಿದ್ವಿ ಅಂದ್ರೆ ಒಂದು ಇದನ್ನ ಆಯ್ತ್ರಿ ಸರ್. ಅವತ್ತಿನ ಟೈಮ್ ನೆನೆಸ್ಕೊಂಡ್ರೇನೆ ಒಂಥರ ಮೈ ಜುಮ್ ಅನಿಸುತ್ತೆ ಇಲ್ಲಿವರೆಗೆ. ಅದು ಮಾಡಿದೀವ್ರಿ ಸರ್. 2 ದಿನ ಕೈಲೇನ ಮಾಡಿದೀವ್ರಿ ಸರ್. ಅದು ಒಂದಿನ ಮಾಡಿದೀವಿ 20 kg ಆಯ್ತು, ಒಂದಿನ ಮಾಡಿದೀವಿ 40 kg ಆಯ್ತು. ಅಲ್ಲಿ ಆಫೀಸ್ ಇದ್ರು ಫೋನ್ ಬರಾಕತ್ತವ್ರಿ ಸರ್. ಏನಮ್ಮ ನೀ ಮಾಡಿದಿ ಇಲ್ಲ, ನಿಮ್ಗೆ ಐಡಿಯಾ ಐತಿಲ್ಲ 35 ಕ್ವಿಂಟಲ್ ನಾವ್ ಹೇಳಿದ್ದು, ನೀ ನೋಡಿದ್ರೆ ಇಷ್ಟು kg ಆಯ್ತು ಇಷ್ಟು kg ಆಯ್ತು ಅಂತ ಹೇಳ್ತಾ ಇದೆಯಲ್ಲ ಅಂತಂದ್ರಿ. ಇಲ್ಲ ಸರ್ ಮಾಡ್ತೇನೆ ಅಂದ್ರಿ. ಆಮೇಲೆ ಡೈರೆಕ್ಟರ್ ಎಲ್ಲ ಅವ್ರ ಸ್ಟಾಪಿಗೆ ಇದ್ ಮಾಡಕತ್ರಂತ್ರಿ. ಒಬ್ಬ ಸಾಮಾನ್ಯ SHG ಮಹಿಳೆಗೆ ಅದನ್ನ ಕೊಟ್ಟಿದ್ದೀರಾ, ಅವ್ರಿಗೆ ಅದ್ರದ್ದು ಅಂದಾಜುನು ಐತಾ ಇಲ್ಲ ಗೊತ್ತಿಲ್ಲ. 35 ಕ್ವಿಂಟಲ್ ಅಂದ್ರೆ ಏನ್ ತಿಳ್ಕೊಂಡಾರ ಗೊತ್ತಿಲ್ಲ. ಡೈಲಿ 20 kg ಆಯ್ತಾ ಇಷ್ಟ ಆಯ್ತಾ ಅಂತ ಹೇಳ್ತಾ ಇದ್ದಾರ. ಅವರು ಡೈಲಿ 350 kg ಆದಾಗ 10 ದಿನಕ್ಕೆ ರೀಚ್ ಆಗ್ತಿದ್ರು. ಈಗಾಗಲೇ 2 ದಿನ ಆಗಿ ಹೋತು. ಈಗ 500 kg ಮಾಡ್ಬೇಕು ಅವ್ರು ಡೈಲಿ. ಅವ್ರಿಗೆ ಹೇಳ್ರಿ ಹೆಂಗ್ ಮಾಡ್ತೀರಂತ ಅವ್ರಿಗೆ ಇದನ್ ಮಾಡ್ಕೊ ಪದೇ ಆಫೀಸ್ ಅಂತ ನನಗ್ ಫೋನ್ ಬರಾಕತ್ತವ್ರಿ ಸರ್. ಬರಾಕತ್ತಂತಲೇ ನನಗೊಂಥರ ಟೆನ್ಷನ್ ರೀ ಸರ್. ಯಾಕಂದ್ರೆ ಆರ್ಡರ್ ತಗೊಂಡಿನಿ ಅನ್ನೋ ಮಟ್ಟಿಗೆ ನನಗೆ ಒಂದು ಇದಾಗ್ಬಿಡ್ತ್ರಿ ಸರ್. ಆಮೇಲೆ ನಮ್ಮ ಮನೆಯವರು ಇಲ್ಲ ಆಗಂಗಿಲ್ಲ ಅಂತ ಹೇಳ್ಬಿಡು ಅವ್ರಿಗೆ ಅಂತಂದ್ರ. ಈಗ ಒಪ್ಕೊಂಡ್ವಿ ಬೇರೆದವ್ರು ಕೊಡ್ಲಿಕ್ಕೆ, ಅವ್ರಿಗೂ ಒಂದು ಇದಿಲ್ಲ, ನೋಡೋಣ ಏನಾಗ್ತೈತೆ ಮಾಡೋಣ ಅಂತ ಹೇಳಿ ಧೈರ್ಯದಿಂದ ಇದ್ ಮಾಡಿದೆ. ನಮ್ಮ ಲೇಬರ್ಸ್ ಎಲ್ಲಾರು ನಂಗೆ ಸಪೋರ್ಟ್ ಮಾಡಿದ್ರಿ ಸರ್. ಅವತ್ ಒಂದಿನ ಇದನ್ನ ಮಾಡಿದೀವಿ. ಅದು 40 kg ಆಗಂತಲೇ ಅವ್ರದ್ದು ಆಫೀಸ್ ಫೋನ್ ಬರೋಣ ಭಾಳ ಟೆನ್ಷನ್ ಆಗಾಕತ್ರಿ. ಮತ್ತು ಅದು ಯೂಟ್ಯೂಬ್ನಾಗ ಸರ್ಚ್ ಮಾಡಿದೆ, ಶೇವ್ ಮಾಡೋ ಮಷಿನ್ ಅದು ಯಾವ ಥರ ಇರ್ತಾವು ಅಂತ ಹೇಳ್ರಿ. ಅವಾಗ ನೋಡಿದಂತ್ರ ಮಷಿನ್ ಬಗ್ಗೆ ನನಗೊಂದು ಐಡಿಯಾ ಬಂತ್ರಿ. ಅದು ಮತ್ತೆ ಇಲ್ಲಿ ನಾನು ಕರೆಂಟ್ ತಗೊಂಡಿಲ್ರಿ ಸರ್, ಸೋಲಾರ್ ಮೇಲೆ ಮಷಿನ್ ರನ್ ಆಗ್ತಾವ್ರಿ ನಮ್ಮ. ಅವ್ರು ಸೆಲ್ಕೋದವ್ರಿಗೆ ಫೋನ್ ಮಾಡಿದೇರಿ ನಾನು. ಸರ್ ಇಲ್ಲ ನನಗೆ ಹಿಂಗೆ ಒಂದು ಮಿಕ್ಸರ್ದ ಆರ್ಡರ್ ಬಂದೈತಿ, ಮತ್ತು ಸೋಲಾರ್ ಮೇಲೆ ಅದು ನಡೀತೈತೆನಾ ಅಂತ ಕೇಳಿದೆ ರೀ ಸರ್ ನಾನು. ಇಲ್ಲ ಮೇಡಮ್ ನಡೀತದ, 2 HP ಮಟ್ಟ ಯಾವಾದ್ರೂ ನಡೀತಾವು ಅಂತ ಹೇಳಿದ್ರೆ ನನಗೆ ಇಮಿಡಿಯೇಟ್ ಸೇವ್ ಮಷಿನ್ ಬೇಕ್ರಿ ಸರ್ ಅಂತಂದೆ. ಅದು ನಾವು ಬ್ಲೂ ಸ್ಟಾರ್ ತಂದಿದ್ರಿ ಸರ್ ಇಂಜಲ್ ಕರಂಜಿ ಅಂತ. ಮತ್ತು ಅವ್ರು ಸೆಲ್ಕೋದವ್ರೆ ಇದನ್ನ ಮಾಡಿದ್ರಿ ಸರ್ ಅಲ್ಲಿಗೆ ಇದನ್ನ ಮಾಡಿದ್ರು. ಹೋದ ವರ್ಷ 5 ಪೂಜೆ ದಿನ ಬಂತ್ರಿ ಅದು. ನಮ್ಮ ತಾಯಿಯವರು ಇವತ್ತು 5 ಪೂಜೆ ಮಾಡಿಬಿಡ್ತಂಗೆ ನಾಳೆ ಮಾಡಾಕತ್ತಿ ಅಂತ ಹೇಳಿದ್ರಿ ಸರ್. ನನಗೆ ಟೆನ್ಷನ್, ಇವತ್ತೊಂದಿನ ಪೂಜೆ ಮಾಡಿಬಿಟ್ನಿ ಅಂತಂದ್ರೆ ನಾಳೆ ಇವತ್ತೊಂದಿನ ವೇಸ್ಟ್ ಆದಂಗೆ ಆಗ್ತೈತಿ. ನಾ ಇವತ್ತು ಕರೆಕ್ಟ್ ಆಗಿ ನೋಡ್ಕೊಂಡಿ ಅಂದ್ರೆ ನಾಳೆ ಎಷ್ಟು ಜನ ಲೇಬರ್ನ ಕರ್ಕೋಬೇಕು ಅನ್ನೋದೊಂದು ಐಡಿಯಾ ಬರ್ತೈತಿ. ಅದು 38,000. ಎಲ್ಲಿಂದ ತರಿಸಿದ್ರಿ? ಅವರೇ ತರಿಸ್ಕೊಟ್ರು? ಅವರೇ ತರಿಸ್ಕೊಟ್ರಿ. ಇವತ್ತು ಹೇಳೇನ್ರಿ ಸರ್, ಮರ್ದಿನ ಸಾಯಂಕಾಲ ಅಂದ್ರೆ ಬಂತ್ರಿ ಸರ್. ಅದು ಬಂದಿಂದ ಅದು ಮಾರನೇ ದಿನ ಮಾಡಿದೀವ್ರಿ ಸರ್. 5 ಕಡಿಮೆ 400 kg ಮಾಡಿದೀವ್ರಿ ಸರ್. ಸೂಪರ್. ಅದು ಅವ್ರ ಆಫೀಸ್ದವ್ರದ್ದು ಮತ್ತೆ ಫೋನ್, ಇಲ್ಲ ಮನೆ 700 kg ಮಾಡಿದಾಗ ನಿನ್ ಟೈಮ್ ರೀಚ್ ಆಗ್ತೀನಿ, ನಾ ಈಗಾಗಲೇ 3-4 ದಿನ ವೇಸ್ಟ್ ಆಯ್ತು ಅಂತಂದ್ರಿ. ಲೇಬರ್ಸ್ ಎಲ್ಲ ಶಿಫ್ಟ್ ವೈಸ್ ಮಾಡೋಣ ಅಂತಂದ್ರಿ ಸರ್. ಅವಾಗ ಬೆಳಗ್ಗೆ 9 ರಿಂದ ರಾತ್ರಿ 8 ಗಂಟೆ ಸರ್. ಅವತ್ ಮಾಡಿದ್ವಿ ಎಲ್ಲ ಅವು ಪ್ಯಾಕಿಂಗ್ ಮಾಡಿ ಕಳಿಸ್ಬಿಡೋದ್ರಿ ಸರ್ ಧಾರವಾಡ ಆಫೀಸಿಗೆ. ಕಳಿದೆ ಮತ್ತೆ ರಾತ್ರಿ ಯಾರು ಬರ್ತೀನ ನಿಮ್ಮ ಸುತ್ತಮುತ್ತ ಮನೆಯವ್ರು ಯಾರಾದ್ರೂ ಬರ್ತಿದ್ರೆ ಕರ್ಕೊಂಬರ್ರಿ ಅಂತ ಹೇಳಿದೇರಿ ಸರ್. ಹಿಂಗಾಗಿ ನಮ್ಮ ಲೇಬರ್ಸ್ ಬಂದ್ರು, ಮತ್ತೆ ಆಜು ಬಾಜು ಯಾರು ಬರೋರು ಬಂದ್ರಿ ಸರ್. ಮತ್ತೆ ರಾತ್ರಿ 9 ರಿಂದ ರಾತ್ರಿ 2 ಗಂಟೆ ತನ ಸರ್. ಹಾ ಸರ್, ಡೇ ಅಂಡ್ ನೈಟ್ ಮಾಡಿದೀವ್ರಿ ಸರ್.
ಅವ್ರದ್ದು ಆರ್ಡರ್ ಹೇಳಿದ ದಿನ ಒಂದಿನ ಮುಂಚೆನ ಮುಗಿಸಿದೇರಿ ಸರ್. ಸೂಪರ್. ಹ್ಞೂನ್ರಿ ಸರ್, ಅದೊಂದು ನನ್ನ ಜೀವನದಲ್ಲಿ ಮರೆಯಕ್ ಆಗಲ್ರಿ ಸರ್ ಅವತ್ತಿನ ಟೈಮ್ ಅಂತಂದ್ರೆ. ಬಾಳ ಮೆಮೊರೇಬಲ್ ಮೂಮೆಂಟ್ ರೀ ಸರ್ ಅದು ನನಗೆ. ಹಬ್ಬ 5 ಲಕ್ಷ ಬಂಡವಾಳ ನಿಮ್ಮ ಹತ್ರ ಇರ್ಲಿಲ್ಲ, ಇದ್ದಿದ್ದಿಲ್ಲ ಸರ್, ಮಿಷಿನ್ ತರಕ್ ಇರ್ಲಿಲ್ಲ, ಇದ್ದಿದ್ದಿಲ್ರಿ ಸರ್. ಅವ್ರ ಆರ್ಡರ್ ಕೊಟ್ಟ ₹1 ಇರ್ಲಿಲ್ಲ ಸರ್. ಫೈನಾನ್ಷಿಯಲ್ ಬಾಳ ಸಮಸ್ಯೆ ಐತ್ರಿ, ಅದರ ಸಂಬಂಧ ನಾನು ಈ ಉದ್ಯೋಗ ಸ್ಟಾರ್ಟ್ ಮಾಡಿದ್ರಿ ಸರ್. ಓಕೆ ಸರ್. ಅಲ್ಲಿಂತ್ರ ಅವರು ಡೈರೆಕ್ಟರ್ ಎಲ್ಲ ಬಾಳ ಅಪ್ಸೆಟ್ ಮಾಡಾಕತ್ರಿ ಸರ್ ನನಗೆ. ಇಲ್ಲಮ್ಮ ನಿಮ್ ಕಡೆ ಆಗಂಗಿಲ್ಲ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ, ಇಷ್ಟ ಇದ್ರೊಳಗೆ ಮುಗ್ದಿ ಗ್ರೇಟ್ ಅಮ್ಮ ನಿಮ್ದು ಅಂತ ಹೇಳಿ ಎಲ್ಲರೂ ಹೊಗಳಾಕ್ ಹತ್ತು ಬಿಟ್ರಿ. ಅವ್ರ ಮೇಡಮ್ ಅವ್ರ ನಾವ್ ಹೇಳಿದಕ್ಕೂ ನಮಗೂ ಒಂದ್ ಹೆಸರು ತಂದಂಗ ಆಯ್ತ್ರಿ ಮೇಡಮ್, ಇಲ್ಲಿ ನಮ್ಮ ಇನ್ನೂ ಬೇರೆ ಪ್ರಾಡಕ್ಟ್ ರೆಡಿ ಆಗಿಲ್ಲ ಅಂತ ಹೇಳಕತ್ತಿದ್ರಿ. ಅವ್ರ ಹೆಂಗ್ರಿ ಐಟಮ್ಸ್ ದಿನ ಯಾವ ಎಷ್ಟ್ ರೆಡಿ ಆಗ್ತಾವ ಅಂತ ಲಿಸ್ಟ್ ಒಳಗ್ ಬರೋದ್ರಿ. ನಮ್ದು 3 ದಿನ ಆದ್ರೂ ರಾಗಿ ಶೇವಿನ್ 0 ಅಂತ ಬರಾಕತ್ತಿತ್ತಂತ್ರಿ. ಅವ್ರು ಹೇಳಿದ್ ಮೇಡಮ್ ಅವ್ರಿಗೆ ಟೆನ್ಷನ್ ಆಗ್ಬಿಡ್ತಿ, ಅಂದ್ರೆ ಅವ್ರಿಗೂ ಅಷ್ಟೇ ಮೇಲೆ ಇರ್ತೈತಲ್ರಿ ಈ ಟೈಮಿಗೆ ರೀಚ್ ಮಾಡಿಸ್ಬೇಕು ಅನ್ನೋದು. ಹಿಂಗಾಗಿ ನಾವು ಕರೆಕ್ಟ್ ಹೇಳಿದ ಟೈಮಿಗೆ ಮುಟ್ಟಿದೀವ್ರಿ ಸರ್. ಅದು ಸೂಪರ್ ಅಮ್ಮ, ಅದ್ಭುತವಾದ ಕಥೆ ಹೇಳಿದೆ. ಒಂದ್ ಹೇಳ್ರಿ ನನಗೀಗ, ನನಗೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ, ಬಂಡವಾಳ 5 ಲಕ್ಷ ಹಾಕಿದ್ರಿ, 35 ಕ್ವಿಂಟಲ್ ಕಾರಕ್ಕೆ 5 ಲಕ್ಷ ಆಯ್ತಾ? ಇನ್ನೂ ಜಾಸ್ತಿ ಐತ್ರಿ ಸರ್. ಹೆಚ್ಚಿಗೆ ಆಯ್ತು. ಎಷ್ಟಾಗಿರ್ಬೋದಮ್ಮ ಅಂದಾಜು? ಹೆಚ್ಚಿಗೆ ಅಂತಂದ್ರೆ ಲೇಬರ್ಸ್ ಎಲ್ಲ ಖರ್ಚು ತಗೋದು, ಮೆಟೀರಿಯಲ್ ತಗೋದು ಅಂದ್ರೆ 4 ಲಕ್ಷ ಉಳಿತ್ರಿ ಸರ್. ಎಷ್ಟು ದಿವಸದಲ್ಲಿ? 10 ದಿನದಲ್ರಿ ಸರ್. ಕೈ ಚೆಲ್ಲಿದ್ರಮ್ಮ, ಎಂತ ದೊಡ್ಡ ಆರ್ಡರ್ ಆಗಿರೋದಲ್ವಾ? ಹ್ಞೂನ್ರಿ ಸರ್. 4 ಲಕ್ಷ 4 ಲಕ್ಷ ಉಳಿತ್ರಿ ಸರ್ ನನಗೆ. ಅವಾಗ ಒಂದು ಕಾನ್ಫಿಡೆಂಟ್ ಬಂತು ಅವ್ರಿಗೆ. 12 ಲಕ್ಷದ ಪ್ರಾಜೆಕ್ಟ್ ರೀ ಸರ್ ಅದು. 12 ಲಕ್ಷದ ಪ್ರಾಜೆಕ್ಟ್ ರೀ ಸರ್. ಓಕೆ. ಅದು ಹೆಂಗಾಗ್ತಿದ್ರಿ, ಮೊದ್ಲೇ ನಾವ್ ಒಂದ್ ಅಂದಾಜ ಹಿಂಗ್ ಲೇಬರ್ ಇದ್ರ ಕಡಿಮೆ ಇದು ಹೋಗ್ತಿತ್ರಿ. ನಮಗ್ ಬೇಕಾದ ಟೈಮ್ದಾಗ ಲೇಬರ್ ನಾವ್ ಕರ್ಕೋಕತ್ತೀವಿ ಅಂದ್ರೆ ಜಾಸ್ತಿ ಕೇಳಕ ಇನ್ನೊಂದ್ 50,000 1 ಲಕ್ಷ ಉಳಿಯೋದ್ ನಿಮ್ಗೆ. ಉಳಿತಿತ್ರಿ ಸರ್. ಹೌದಲ್ಲ? ಹಾ ಸರ್. ಬಟ್ ಆದ್ರೂ ಸಾಧನೆ ಮಾಡಿದ್ರೆ ಟೇಸ್ಟ್ ಹೆಂಗಿದೆ ಅಂದ್ರಮ್ಮ? ತುಂಬಾ ಎಲ್ಲಾರು ಹೊಗಳಿದ್ರಿ ಸರ್. ಈಗ ರಾಗಿ ಶೇವ್ ಅಂದ್ರೆ ರೂಪಾ ಮೇಡಮ್ ಅನ್ನೋದು ಒಂದ್ ಹೆಸರು ಕುಂತೈತ್ರಿ ಸರ್. ಓಹೋ, ರಾಗಿ ಶೇವ್ ಮೇಡಮ್ ನೀವು. ಈಗ ಒಂದ್ ಕೆಲಸ ಮಾಡಿ, ನನಗೆ ಬಹಳ ಕುತೂಹಲ ಏನಂದ್ರೆ, ಆ ಮಿಷಿನ್ ಯಾವ್ದು ಹೆಂಗ್ ಮಾಡಿದ್ರಿ ಮಾಡಿ ತೋರಿಸ್ಬಿಡೋಣಲ್ಲ? ಮಾಡಿ ತೋರಿಸ್ತೀನಿ ಜನಕ್ಕೆ. ಬರ್ರಿ, 2 ತರ ಸೇವ್ ತೋರಿಸ್ತೀನಿ ಸರ್ ನಿಮ್ಗೆ. ಬರ್ರಿ. ರಾಗಿ ತೋರಿಸ್ತಾನೆ, ಬೇರೆದು ತೋರಿಸ್ತೀನಿ ಸರ್. ಓಕೆ. ಈಗ ನಾವಂತೂ ಕೇಳ್ತಾ ಇರೋದು ಹೊಸದಿದು. ಹಾ ಸರ್. ಈಗ ಏನೇನ್ ಹಾಕ್ಬೇಕು ಮೇಡಮ್ ಇದಕ್ಕೆ? ರಾಗಿ ಖಾರ ಆಗ್ಬೇಕಂದ್ರೆ ರಾಗಿ ಹಿಟ್ಟು ಸರ್, ಕಡಲೆ ಹಿಟ್ಟು ಸರ್. ರಾಗಿ ಹಿಟ್ಟು ಕಡಲೆ ಹಿಟ್ಟು ಸೇರಿಸ್ಬೇಕನ್ನ? ಕಡಲೆ ಹಿಟ್ಟು ಬರೀ ರಾಗಿದಂದ್ರೆ ಗಟ್ಟಿ ಆಗಿಬಿಡತ್ತೆ ರೀ ಸರ್, ಅದು ತಿನ್ನಲ್ಲ. ಹಿಂಗಾಗಿ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿದೀವಿ ಅಂದ್ರೆ ಸೇವ್ ಚೆನ್ನಾಗಿ ಬರುತ್ತೆ. ಓಕೆ. ರಾಗಿ ಎಷ್ಟು ಹಾಕ್ಬೇಕು, ಕಡಲೆ ಹಿಟ್ಟು ಎಷ್ಟು ಹಾಕ್ಬೇಕು? ಅಂದ್ರೆ 50-50 ತಗೊಂಡ್ರೆ, 2 ಸಮ ತಗೊಂಡ್ರೆ ಸರಿ ಸಾಕು. 1 kg ಆಗ್ಬೇಕಂದ್ರೆ ಅರ್ಧ kg ರಾಗಿ ಹಿಟ್ಟು, ಅರ್ಧ kg ಕಡಲೆ ಹಿಟ್ಟು. ಇದು ಸರ್, ಅವ್ರಿಗೆ ಇನ್ನೂ ಸ್ಮೂತ್ ಬೇಕಂದ್ರೆ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೋಬೇಕ್ರಿ ಸರ್. ಇನ್ನೊಂದ್ ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಹಾಕೋಬೇಕ್ರಿ. ಉಳಿದಿದ್ದು ಮತ್ತೇನ್ ಹಾಕ್ಬೇಕು? ಉಪ್ಪು ಅಜ್ವಾನ ಹಾಕ್ಬೇಕು. ಉಪ್ಪು ಅಜ್ವಾನ ಅಷ್ಟ? ಒಂಚೂರು ಎಣ್ಣೆ ಹಾಕೋಬೇಕು. ಒಂಚೂರು ಎಣ್ಣೆ. ಸ್ವಲ್ಪ ಕಾದಿದ್ದ? ಇಲ್ಲ, ಹಂಗ ಹಸಿದ್ ನಡೀತದ ರೀ. ಸ್ವಲ್ಪ ಸೇಮ್ ಈಗ ಮುದ್ದೆ ಮಾಡಕ್ ಏನ್ ಇರುತ್ತಲ್ಲ ಅದ? ಹಾ ಸರ್. ಅಲ್ಲ, ಇದನ್ನ ಕಂಡು ಹಿಡಿದಿದ್ದೆ ಹೆಂಗ್ ನೀವು ಹಿಂಗ್ ಬರುತ್ತೆ ಅಂತೇಳಿ? ನಾವು ಕಡಲೆ ಹಿಟ್ಟಿಂದ ಮಾಡ್ತಾ ಇದ್ದೇರಿ ಸರ್. ಅದು ಚೆನ್ನಾಗಿತ್ತು, ಹೊಸ ಟೈಪ್. ಅದು ಧಾರವಾಡ ಅಗ್ರಿಕಲ್ಚರ್ ಆಫೀಸಲ್ಲಿ ಸಿರಿಧಾನ್ಯದ್ದು ಮಾಡಿದವ್ರಿಗೆ ಸ್ಟಾಲ್ ಕೊಡ್ಬೇಕಂತ ಹೇಳಿ ಬಂತ್ರಿ ಸರ್. ಅದ್ರೊಳಗೆ ನಾನು ಹೊಸ ಥರ ಏನಾದರೂ ಮಾಡಿದ್ರಾಯ್ತು ಅಂತೇಳಿ ರಾಗಿ ಹಿಟ್ಟು ಹಾಕಿ ಟ್ರೈ ಮಾಡಿದೆ ಸರ್. ಅದು ಟೇಸ್ಟ್ ಅದು ಎಲ್ಲ ನಂಗೆ ಚೆನ್ನಾಗಿ ಅನ್ನಿಸ್ತ್ರಿ ಸರ್. ಅದು ಅದಕ್ಕೆ ಸ್ಟಾಲ್ ಸಿಕ್ತು ನಿಮಗೆ? ಸ್ಟಾಲ್ ಸಿಕ್ತ್ರಿ ಸರ್. ದೊಡ್ಡ ಟಾಸ್ಕ್ ನಿಮ್ಗೆ. 10 kg ಅದು ಮಾಡ್ಕೊಂಡು ಹೋಗಿದ್ದೀರಿ ಸರ್ ಅಗ್ರಿಕಲ್ಚರ್ ಕೃಷಿ ಮೇಳಕ್ಕೆ. ಅಲ್ಲಿ ಪಾಸ್ ಆಗಿ ಅಲ್ಲಿಂದ ನನಗೆ ಧರ್ಮಸ್ಥಳದ ಆರ್ಡರ್ ಸಿಕ್ಕಿದ್ರಿ ಸರ್. ಇದೇ ಮಿಷಿನ್ ನೀವು ತರಿಸಿದ್ದು? ಹಾ ಸರ್, ರಾಗಿ ಸೇವಿಂದ. ಓಕೆ. ಒಂದೇ ನೈಟ್ ಅಲ್ಲಿ ಬಂತು? ಬಂದ್ ಮಾಡಿ ಅದನ್ನ ಹೇಳ್ಕೊರಿ. ರೆಡಿ. ಅಲ್ಲ, ಕಡೋಗಿ ಅವಾಗ ದೊಡ್ಡದಿಟ್ಟಿರ್ಬೇಕು ಹಂಗಾರೆ ನೀವು. ಇನ್ನ 5 ಒಲೆ ಹುಡಿದೀವ್ರಿ ಸರ್. ಈಗ 5 ಹುಡಿದ್ರಿ? ಮೊದ್ಲಿಗೆ 2 ಮಾಡಿದ್ವಿ ಸರ್, 3 ಮಾಡಿದೀವಿ. ಅಂದ್ರೆ ಇಲ್ಲಿ ಒಂದ್ 2 ನಿಂತು ಬಿಡೋದ್ರಿ ಸರ್. ಅವ್ರು ಈ ಒಲೆಗೆ ಬಿಟ್ಕೋತ ಈ ಒಲೆಗೆ ಹಿಂಗ್ ರೊಟೇಟ್ ಆಗ್ತಿದ್ರಿ ಸರ್. ಓಹೋ. ಅಂದ್ರೆ ನನಗೇನು ಇಷ್ಟ ಆಯ್ತು ಅಂದ್ರೆ, ಬಿಡೋದಕ್ಕೆ ಬೇಕಾದಷ್ಟು ಕಾರಣಗಳಿತ್ತು. ದುಡ್ಡಿಲ್ಲ ಅಂತ ಒಂದು, ಮಾಡಕ್ ಬರೋದಿಲ್ಲ ಅಂತ ಒಂದು, ಕ್ವಿಂಟಲ್ ಗಟ್ಟಲೆ ಮತ್ತೆ ಏನಾರ ಇದ್ರ ಏನಂತಾರಪ್ಪ ಅಂತ ಒಂದು,
ಆಮೇಲೆ ಮಾಡಿದ ಮೇಲೆ ರಿಜೆಕ್ಟ್ ಆದ್ರೆ ಹೆಂಗ ಅಂತ ಒಂದು ಹೌದಲ್ರಿ? ಹಿಂದೊಂದು ಮನುಷ್ಯನಿಗೆ ಯಾವ್ದಾರ ಒತ್ತಟಿ ಇತ್ತು ಅಂತಂದ್ರೆ ಮಾಡ್ಸಕ್ ಹಚ್ತೈತ್ರಿ ಸರ್. ಹಾ ಇವತ್ತು ನಾವು ಮಾಡಬೇಕು, ಇದು ಎಲ್ಲರಿಗೂ ಒಂದು ವಿದ್ಯೆ ಇರ್ತೈತ್ರಿ, ಅದು ಬೆಳಕಿಗೆ ಬರ್ಬೇಕಷ್ಟೇ ಸರ್. ಹಾ ಅದಕ್ಕೊಂದು ಟೈಮು ಬರ್ಬೇಕು. ಹಾ ಸರ್. ಹಾ ನಾನು 6 ವರ್ಷ ಮನೆಯಲ್ಲೇ ಮಾಡಿದ್ದೆ, ಅಷ್ಟೊಂದು ಜಾಸ್ತಿ ಜನಕ್ಕೆ ಪಬ್ಲಿಸಿಟಿ ಆಗ್ಲಿಲ್ರಿ ಸರ್. ಹಾ ಈಗ 2 ವರ್ಷ ಆತ್ರು ಇಲ್ಲಿ ಜಾಗ ಬಾಡಿಗೆ ತಗೊಂಡು ಹಾಕಿಸ್ಕೋದು, ಜಗದ್ದು ಭಾಳ ಸಮಸ್ಯೆ ಆಯ್ತ್ರಿ. ಹಾ ಅದೇನ ಅಂತಾರಲ್ಲ, ಹಲ್ಲಿದ್ದವ್ರು ಕಡ್ಲೆ ಇರಂಗಿಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿ ಇರಂಗಿಲ್ಲ ಅನ್ನೋ ಹಾಗೆ ನಮ್ಗೆ ದುಡಿಬೇಕು ಮಾಡ್ಬೇಕಂತ ಆಸೆ ಇದ್ದಾರೆ, ಅನುಕೂಲ ಇಲ್ಲ ರೀ ಸರ್. ಅಲ್ಲ ಈಗ ಇದು ಏನು ಈಗ ಬಾಡಿಗೆ ಆಧಾರ ಮೇಲೆ ತಗೊಂಡಿದ್ದೀನಿ ಸರ್. ಬಾಡಿಗೆ ಆಧಾರದ ಮೇಲೆ? ಹಾ ಸರ್. ಅಂದ್ರೆ ನಮಗ್ ಬೇರೆ ಕಡೆ ಹೋಗಿ ದುಡಿಯಕ್ ನನಗೆ ಇಷ್ಟ ಇಲ್ರಿ ಸರ್. ಇಲ್ಲ ಮನೆ ಪಕ್ಕದಲ್ಲೇ ಹಾಕ್ಬೇಕು ಅಂತ ಹೇಳಿ ಒಂದಿದ್ರಿ ಸರ್. ಇದು ಶೆಡ್ ನೀವೇ ಹಾಕ್ಸ್ಕೊಂಡಿದ್ದು? ನಾವೇ ಹಾಕಿಸ್. ಜಾಗ ಮಾತ್ರ ತಗೊಂಡಿದ್ದು? ಜಾಗ ಬಾಡಿಗೆ ಸರ್. ಅಗ್ರಿಮೆಂಟ್ ಎಷ್ಟು ವರ್ಷಕ್ಕಾಗಿದೆ ಅಮ್ಮ ಹಂಗಾರೆ? ಅಂದ್ರೆ ಅವ್ರು 3 ವರ್ಷ ಅಷ್ಟೇ ಇದನ್ನ ಮಾಡಿದಾರೆ ಸರ್. ಮತ್ತೆ ಅವರು ನಾನು ಒಂದು 10 ವರ್ಷ ನಮಗೆ ಇದನ್ನ ಮಾಡಿ ಕೊಡಿ ಅಂತಂದಿವ್ರಿ. ಅವೆಲ್ಲ ಕಮರ್ಷಿಯಲ್ ಬರುತ್ತೆ, ಕೊಡಕ್ ಬರಲ್ರಿ ಅಂತಂದ್ರಿ ಸರ್. ಮತ್ತೆ 3 ವರ್ಷ ಆದ್ಮೇಲೆ ನಿಮ್ಗೆ ಹಾಕ್ತಿವಿ ಸರ್ ಮೇಡಮ್, ಸದ್ಯಕ್ಕೆ 3 ವರ್ಷ ಅಷ್ಟೇ ಅಗ್ರಿಮೆಂಟ್ ಅಂತ ಹೇಳಿದ್ರಿ ಸರ್. ಕೊಡ್ತಾರ ತಗೊಳ್ರಿ. ನಮಗ್ ಜಗದ ಬಾಳ ಸಮಸ್ಯೆ ಆಗ್ಬಿಡ್ತ್ರಿ ಸರ್. ಬಾಡಿಗೆ ಎಷ್ಟಮ್ಮ ಇದು? ಬಾಡಿಗೆ 3400 ರೀ ಸರ್. 11 ತಿಂಗಳಿಗೆ ಮತ್ತೆ 10% ಜಾಸ್ತಿ ಆಗುತ್ತೆ ಸರ್. ಆಮೇಲೆ ಈಗ ಇದನ್ನ ಕಟ್ಟಿದೆ, ಇದಕ್ಕೆ ಎಷ್ಟು ಬಂತು ಖರ್ಚು? ಅದು 3.5 ಲಕ್ಷ ಬಂತ್ರಿ ಸರ್. ಅಲ್ಲ ನೀವು 35 ಕ್ವಿಂಟಲ್ ಮಾಡಿದ್ದು ಇದೇ ಇದ್ರಲ್ಲಿ ಸರ್. ಹಾ ಹೋದ ವರ್ಷ ರೀ ಸರ್ ಅದ್ ಮಾಡಿದ್ದು. ಈಗ ಒಂದು ಹೊಸ ಜಾಗ ತಗೊಂಡ್ಬಿಡಮ್ಮ ಹೇಳ್ತೀನಿ. ಆಗಿಲ್ರಿ ಸರ್, ನಿಮ್ ಬಾಯಿ ಹರ್ಕಿಂದ ಆಗತ್ ತಗೊಳಮ್ಮ. ಈಗ ವಿಡಿಯೋ ನೋಡಿದವ್ರು ಈಗ ಹೆಂಗ ಕ್ವಿಂಟಲ್ ಗಟ್ಲೆ ಮಾಡಿದಿರಲ್ಲ, ಹಂಗಾಗಿ ನಿಮ್ಗೆ ಆರ್ಡರ್ ಕೊಡ್ತಾರೆ. ಸಾಕಷ್ಟು ಜನ ಹೆಣ್ಮಕ್ಳು ಕೆಲಸ ಕೇಳ್ಕೊಂಡ್ ಬರ್ತಾರ್ರಿ ಸರ್. ಈಗ ನಮ್ಮಲ್ಲಿ ಪ್ರಾಡಕ್ಟ್ ಸ್ವಲ್ಪ ಜಾಸ್ತಿ ಹೋಗಕತ್ತಿ ಅಂದ್ರೆ ಅವ್ರಿಗೆ ಒಂದು ಉದ್ಯೋಗ ಕೊಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಎಷ್ಟೋ ಜನ ನಮಗ್ ಬೇರೆ ಕಡೆ ಹೋಗಕ್ ಆಗುದಿಲ್ರಿ, ಇಲ್ಲೇ ಮನಿ ಹತ್ರ ಆಗ್ತೈತಿ ಕೆಲಸ ಕೊಡು ಅಂತಾರಿ ಸರ್. ನಮಗ್ ಸ್ವಲ್ಪ ಹೆಚ್ಚಿಂದ ಆರ್ಡರ್ ಬರಾಕತ್ತಿ ಅಂತಂದ್ರೆ ಅವ್ರಿಗೆ ಇನ್ನೂ ಒಂದಿಷ್ಟು ಜನಕ್ಕೆ ಕೆಲಸ ಸಿಗತೈತಿ. ನಮ್ದೇ ಒಂದ್ ಸ್ವಂತ ಜಾಗ ಮಾಡ್ಕೋಬೇಕು, 100 ಹೆಣ್ಮಕ್ಳಿಗೆ ಉದ್ಯೋಗ ಕೊಡ್ಬೇಕಂತ ಆಸೆ ಇದೆ ಸರ್. ಬಟ್ ಈಗ ಆಫೀಸ್ನವ್ರು ಕಂಟಿನ್ಯೂ ಟಚ್ ಅಲ್ಲ, ಅವ್ರಿಗೆ ಏನು ಬೇಕಂದ್ರೆ ಹೇಳ್ತಾರೆ ಸರ್, ಇಲ್ಲಿಂದ ತಗೊಂಡೋಗ್ತಾರ. ಹೇಳ್ತಾರೆ ಸರ್. ಅವ್ರ ಸ್ಟಾಪ್ ಎಲ್ಲರಿಗೂ ಇದನ್ನ ಮಾಡ್ತಾರ. ಬೇರೆ ಬೇರೆ SSG ಗ್ರೂಪ್ನವ್ರಿಗೆಲ್ಲ ಅಧ್ಯಯನ ಪ್ರವಾಸ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ ಸರ್. ಒಂದು ತಾಸಿಗೆ ಎಷ್ಟು ಮಾಡ್ಬೋದ್ರಿ ಇದ್ರಾಗ? ಅವರು 30ರಿಂದ 40 ಕೆಜಿ ಹೇಳಿದ್ದಾರೆ ಸರ್. 30ರಿಂದ 40 ಕೆಜಿ ಆಗುತ್ತೆ ಅವ್ರು ಹೇಳಿದ್ದಾರೆ ಸರ್. ಅದ ಹಿಟ್ ಹಾಕೋದು ಫಾಸ್ಟ್ ಆಗ್ಬೇಕ್ರಿ ಸರ್. ಈಗ ನೀವು ದಿವಸ ಇದ್ರಾಗ ಮಾಡ್ತೀರಿ, ಮತ್ತೆ ಯಾವ್ದಕ್ಕೆ ಉಪಯೋಗ ಆಗುತ್ತೆ ಅದು ಮಿಷಿನ್? ಅದು ಪಾಪಡ್ ಮಾಡ್ಬೋದು, ಗಾಟೆ ಮಾಡ್ಬೋದ್ರಿ ಸರ್. ರಾಗಿದು ಸೋಯಾ ಸ್ಟಿಕ್ ಅಂತ ಹೇಳಿ ಮಾಡ್ತೇನ್ರಿ ಸರ್ ನಾನು. ಸೋಯಾ ಸ್ಟಿಕ್? ಅದಂದ್ರೆ ಸೋಯಾ ಸ್ಟಿಕ್ ಈ ಕುರ್ಕುರೆ ಅದು ಎಲ್ಲ ಬರ್ತಾವಲ್ರಿ, ಆ ಡಿಸೈನ್ ಒಳಗೆ ಬರುತ್ತೆ ರೀ ಅದು. ಅದು ಚೆನ್ನಾಗಿರುತ್ತೆ ರೀ ಸರ್. ಅದನ್ನು ನೀವೇ ಟ್ರೈ ಮಾಡಿರೋದು? ನಾನೇ ಟ್ರೈ ಮಾಡಿದ್ದು. ಒಟ್ಟಿನಲ್ಲಿ ಅವು ಅದಾವ, ಯಾವ ಹಿಟ್ಟು ತಗೊಂಡು ಹಾಕೋದು ನೋಡೋದು, ಆಮೇಲೆ ಟೆಸ್ಟ್ ಮಾಡೋದು ಅಂತ ಹೊಸದ್ರಿ, ಏನಾದ್ರೂ ಹೊಸ ಟೈಪ್ ಮಾಡ್ಬೇಕು ಅನ್ನೋದು ಒಂದು ನಂದು ಇದ್ರಿ ಸರ್. ಈ ಜೋಳದ ಹಿಟ್ಟಿನಾಗ ಏನಾರ ಬರ್ತಾವಂತ ನೋಡ್ರಿ? ಜೋಳದ ಹಿಟ್ಟಿಂದ ವಡೆ ಮಾಡ್ತೀವಲ್ರಿ ಸರ್, ಬಡೆದ ಹಿಟ್ಟಿನ ವಡೆ ಅಂತ ಹೇಳಿ. ಹೌದಾ? ರೀ ಸರ್. ಚಕ್ಲಿ ಮಾಡ್ತೀವಿ, ಗೋಧಿ ಹಿಟ್ಟು ಜೋಳದ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಚಕ್ಲಿ ಮಾಡ್ತೀವ್ರಿ ಸರ್. ಅದನ್ನ ಬಿಟ್ಟಿಲ್ಲ ನೀವು? ಇಲ್ರಿ ಸರ್. ನೀವು ಜೋಳದ ಹಿಟ್ಟೆ ಕಡಬೋದು ಮಾಡ್ತಾರೆ ಸರ್ ನಮ್ಮ ಸೈಡ್ ಎಲ್ಲ. ಇವರು ಸೆಲ್ಕೋದವ್ರು, ಆಫೀಸ್ದವ್ರದ್ದು ಎಲ್ಲರದು ಅಂದ್ರೆ ಸೋಲಾರ್ ಮೇಲೆ ಅಂದ್ರೆ ನಮ್ದೇ ಒಂದು ಹೇಳಿಕೆ ಅವ್ರಿಗೆ ಒಂದು ಇದಾಗಿದೆ ರೀ ಸರ್. ಈಗ ಸೋಲಾರ್ ತಂದಲ್ಲಮ್ಮ, ಸೋಲಾರ್ ಹೆಂಗ್ ಹಾಕಿದ್ರು, ಹೆಂಗ್ ಗುರ್ತಿಸಿದ್ರು ನಿಮ್ಮನ್ನವರು? ಅಂದ್ರೆ ನಾವು ನಮ್ದು SSG ಗ್ರೂಪ್ ಅಲ್ಲಿ ಅವರು ಬಲ್ಬ್ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ರಿ, ಸೋಲಾರ್ ಹತ್ರ ಸರ್. ಮನೆಯಾಗ ಲೈಟಿನ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ರು. ಆಮೇಲೆ ನಾವು ಹಿಂಗ್ ಉದ್ಯೋಗ ಮಾಡ್ತೀವಿ ಅಂದಾಗ ಬಂದು ಅವ್ರು ಸೆಲ್ಕೋದವ್ರು ನಮ್ನ ಅಪ್ರೋಚ್ ಆದ್ರಿ ಸರ್. ಇಲ್ರಿ ಮೇಡಮ್, ನಿಮಗೆ ಬಿಸ್ನೆಸ್ಸಿಗೆ ಯಾವಾದ್ರೂ ಮಷಿನ್ ಬೇಕಾ ಸೋಲಾರ್ ಮೇಲೆ ಅಂತಂದ್ರೆ ಅಲ್ಲಿವರೆಗೆ ನನಗೆ ಅದ್ರದ್ದು ಮಾಹಿತಿನೇ ಇದ್ದಿದ್ದಿಲ್ರಿ ಸರ್. ಅಂದ್ರೆ ಸೋಲಾರ್ ಮೇಲೆ ಮಷಿನ್ ನಡೀತಾವ ಅನ್ನೋದು ನನಗೆ ಅಷ್ಟೊಂದು ಐಡಿಯಾನೇ ಗೊತ್ತಿದ್ದಿಲ್ರಿ ಸರ್ ಅದು. ಆಮೇಲೆ ಅವರು ಇಲ್ಲ ನೋಡ್ರಿ ನಿಮ್ಗೆ ಯಾವ ಥರ ಮಷಿನ್ ಬೇಕಾ, ನಾವು ಅದಕ್ಕೆ ಸಿಸ್ಟಮ್ ಅಳವಡಿಸ್ತೀವಿ ಅಂತಂದ್ರಿ ಸರ್. ಅವಾಗ ನಾನು ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿದಾಗ ಅದು ನನಗೆ ಯಾವ ಥರ ಮಷಿನ್ ಬೇಕು ಅನ್ನೋದು ಒಂದು ಐಡಿಯಾ ಬಂತ್ರಿ ಸರ್. ಅದು ಐಡಿಯಾ ಬಂದಾಗ ಅದು ನನಗೆ ಈ ಥರದ ಮಷಿನ್ ಬೇಕ್ರಿ ಸರ್ ಅಂತ ಹೇಳಿದಾಗ, ಇಲ್ಲ ಈ ಮಷಿನಿಗೆ ನಮ್ಮ ಸಿಸ್ಟಮ್ ಅಳವಡಿಸ್ಲಿಕ್ಕೆ ಬರುತ್ತೆ ಅಂತ ಹೇಳಿದ್ರಿ ಸರ್. ಅವರೇ ಒಂದು ನನಗೆ ಸಪೋರ್ಟ್ ಮಾಡಿದ್ರಿ ಸರ್. ಈಗ ಅದಕ್ಕೆ ಖರ್ಚು ಏನಾಯ್ತು, ಹೇಗೆ ಏನು? ಅದು ಸೋಲಾರ್ದು 3,80,000 3,80,000 ಆಗಿದೆ ರೀ ಸರ್. ಅದು ಅಂದ್ರೆ ನಮ್ಮ ಕಡೆ ಅಂತ 80,000 ಅಷ್ಟೇ ಪೇ ಮಾಡಿಸ್ಕೊಂಡ್ರಿ ಅವರು. 3 ಲಕ್ಷ? 3 ಲಕ್ಷ ಸಬ್ಸಿಡಿ ಆಯ್ತ್ರಿ ಸರ್. ಸಬ್ಸಿಡಿ ಆಯ್ತು ಬಂತ? ಸಬ್ಸಿಡಿ ಅಂತಂದ್ರೆ ಅವ್ರ ಡಿಪಾರ್ಟ್ಮೆಂಟಿಗೆ ಬರುತ್ತೆ ರೀ. ತೊಂದರೆ ಏನಿಲ್ಲ ಬಿಡ್ರಿ. ಸರ್ ನಾವು 80,000 ಅಷ್ಟೇ ಪೇ ಮಾಡಿದೀವಿ ರೀ. ಹೌದಾ? ರೀ. ಓಕೆ.
ಕರೆಂಟ್ ಬಿಲ್ ಇಲ್ಲ ಕರೆಂಟ್ ಇಲ್ಲ ರೀ ಸರ್. ಎಲ್ಲ ಮಿಷಿನ್ ನಡೀತೈತಿ. ಎಲ್ಲ ಮಷಿನ್ ನಡೀತಾವ್ರಿ. ಈ ಮಿಷಿನ್ ಐತಿ ಮತ್ತೇನೇನ್ ತಗೊಂಬಂದಿರಿ ನೀವು ಮಿಷಿನ್? ಇದು ಕೋವಾ ಮಷಿನ್ ರೀ ಸರ್. ಕೋವಾ ಮಾಡ್ತೀರಿ? ಕೋವಾ ಅಂದ್ರೆ ಬೇಸನ್ ಹಿಟ್ಟು ಕುದಿಲಿಕ್ಕೆ ರೀ ಸರ್. ಮುಂಚೆ ಎಲ್ಲ ಕೈಲೇನ ಹಿಟ್ಟು ಕುದಿಸ್ತಿದ್ದೀವ್ರಿ. ಇದು ಎಲ್ಲ ಎಲ್ಲ ಶೇಂಗಾ ರವಾ ಎಲ್ಲ ಹುರ್ಕೊಳಿಕ್ ಬರುತ್ತೆ ರೀ ಸರ್. ಇದು ಕೋಕೋನಟ್ ಕ್ರಷರ್ ಅಂತ ಕೊಬ್ಬರಿ ತುರಿ ಮಷಿನ್ ರೀ. ಇದು ಜಾಗ್ರಿ ಕ್ರಷರ್ ಅಂತ ಹೇಳಿ ಬೆಲ್ಲ ತುರಿದ್ರಿ. ಇದು ಅದು ಹಿಟ್ ಕಲ್ಸೋ ಮಷಿನ್ ರೀ, ಆಟಾ ಮೇಕಿಂಗ್ ಅಂತ ಹೇಳಿ. ಓಕೆ. ಮತ್ತೆ ಇದಕ್ಕೆ ಬಂಡವಾಳ ಹೆಂಗ್ ತಗೊಂಬಂದ್ರಿ ನೀವು? ಬಂಡವಾಳ SBI ಅಲ್ಲಿ PM-FME ಸ್ಕೀಮ್ನಾಗ ಲೋನ್ ಮಾಡಿದ್ದೇನೆ ರೀ ಸರ್. ಎಷ್ಟು? ಅಲ್ಲಿ 7,65,000 ಮಾಡಿದೇವ್ರಿ ಸರ್. 7,65,000 ಕೊಟ್ರು? ಹಾ ಕೊಟ್ರಿ ಸರ್. ನೀವು ಶ್ಯೂರಿಟಿ ಗಿರಿಟಿ ಏನೂ ಕೊಟ್ಟಿಲ್ಲ? ಶ್ಯೂರಿಟಿ ಏನೂ ಇಲ್ಲ ರೀ ಸರ್. ನಮಗೆ 1-2 ಸರಿ ಬ್ಯಾಂಕಿಗೆ ಹೋಗಿ ಬರೋ ಅಂತಲೇ ನಿಮ್ಗೆ ಆಗ್ತೈತಿ ಅಂತ ಹೇಳಿದ್ರಿ ಸರ್. ಓ, ಅಷ್ಟೊಳಗಡೆ ಈಗ ಮೊದಲ ಈ 35 ಕ್ವಿಂಟಲ್ ಕೊಟ್ಟಿದ್ದಾಗಿತ್ತು ನಿಮ್ದು? ಹಾ, ಅದು ಇಲ್ಲ ರೀ ಸರ್. ಅದು ಆಮೇಲೆ ಬಂತ್ರಿ ಸರ್ ಇದು 35 ಕ್ವಿಂಟಲ್. ಅಂದ್ರೆ ಮಷಿನರಿಗೆ ಅಂತ ಹೇಳಿ ನಾವು ಬರೀ ಮಷಿನ್ ಸಂಬಂಧ ಅಷ್ಟೇ ಲೋನ್ ಮಾಡಿದೀವ್ರಿ ಸರ್. ಅದು ಈಗ ಮಧ್ಯೆ ಯಾರು ಇದನ್ನೆಲ್ಲ ನೋಡಮ್ಮ, ಈಗ ಲೋನ್ ಅಂದ್ರೆ ಅದಕ್ಕೆ ಏನೇನೋ ಡಾಕ್ಯುಮೆಂಟ್ ಕೇಳ್ತಾರೆ, ಪ್ರಾಜೆಕ್ಟ್ ರಿಪೋರ್ಟ್ ಕೇಳ್ತಾರೆ, ಅವಕ್ಕೆಲ್ಲ ಓಡಾಡಿದ್ದು ಯಾರು, ಹೇಗೆ ಏನ್ ಮಾಡಿದ್ರಿ? ಓಡಾಡೋದು ಅದ್ರ ಬಗ್ಗೆ ನಮಗೆ ಮಾಹಿತಿ ಇದ್ದಿದ್ದಿಲ್ರಿ. ದೇಶಪಾಂಡೆ ಫೌಂಡೇಶನ್ ಅಲ್ಲಿ ಒಬ್ರು ನಬಾರ್ಡ್ AGM ಸರ್, ಮಯೂರ್ ಸರ್ ಅಂತ ಹೇಳಿದ್ರಿ ಸರ್. ಅವ್ರಿಗೆ ಸರ್ ನಾವು ಈ ತರ ಹೋಮ್ ಪ್ರಾಡಕ್ಟ್ ಮಾಡಾಕತ್ತೇವ್ರಿ ಸರ್, ಯಾವ್ದಾದ್ರು ಸ್ಕೀಮ್ ಅದಾವಣ್ಣ ಅಂದಾಗ ಅವ್ರೊಬ್ರು ಡಿಸ್ಟ್ರಿಕ್ಟ್ ರಿಸರ್ಚ್ ಪರ್ಸನ್ ಅಂತ ಹೇಳಿ ಇರ್ತಾರಂತ್ರಿ ಸರ್. ಡಾಕ್ಟರ್ ಪ್ರಿಯಾ ಮೇಡಮ್ ಅಂತ ಹೇಳಿ ಒಬ್ರು ನಂಬರ್ ಕೊಟ್ರಿ. ಅವ್ ಮೇಡಮ್ ಈ ರೀತಿ ಮಾಡಾಕತ್ತೀವ್ರಿ ಮೇಡಮ್ ಅಂತ ಹೇಳಿದಾಗ, ಇಲ್ಲ ಬರುತ್ತೆ ತಗೊಳ್ಳಿ ನಿಮಗೆ ಅಂತ ಹೇಳಿ ಅವರೇ ಮೇಡಮ್ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಅದು ರೆಡಿ ಮಾಡಿದ್ರು ಸರ್. ಮಾಡಿ ಇಟ್ಟಿನ ಒಂದು ನಮಗೆ 20 ದಿನದಲ್ಲೇ ಲೋನ್ ಇದಾಯ್ತು ರೀ ಸರ್. ಡಾಕ್ಯುಮೆಂಟ್ಸ್ ಕೊಟ್ಟು ಇದ್ರಿ. ಈಗ ತಿಂಗಳ EMI ಕಟ್ತಾ ಇದ್ದೀರಿ? ಹಾ, ಕಟ್ತಾ ಇದ್ದೀವಿ ಸರ್. ಎಷ್ಟು ಬರುತ್ತೆ EMI? 12,700 ಇದೆ. 12,000. ಹ್ಞೂ ರೀ. ಓಕೆ. ಇದು ಕರೆಂಟ್ ಬಿಲ್ ಅಂತೂ ಫ್ರೀ ಆಯ್ತು? ಹಾ ಸರ್. ಓ, ಮಸ್ತ್ ಆತಲ್ರಿ. ಮತ್ತೆ ಸಬ್ಸಿಡಿ ಎಷ್ಟು? ಸಬ್ಸಿಡಿ 35% ಇದೆ ರೀ, ಸೆಂಟ್ರಲ್ ಗೌರ್ಮೆಂಟ್ ಇಂದಿದೆ. 15% ಇದರದ್ದು ಇದೆ ರೀ. 50% ಆತಲ್ಲ? 50%. ಹಂಗಾರೆ ಈಗ 7.5 ಲಕ್ಷ ತಗೊಂಡ್ರೆ ನೀವು 3.5 ಅಷ್ಟ ಕಟ್ಟದ? ಹಾ ಸರ್. ಇನ್ನು 3.5 ಸಬ್ಸಿಡಿ ಸಬ್ಸಿಡಿ ಆಗುತ್ತೆ ಸರ್. ಓ, ಮಸ್ತ್ ಅಂತಲ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ. ತಮ್ಮ ಪರಿಚಯ ಮೇಡಮ್? ನಾನು ಧರ್ಮಸ್ಥಳ ಸಂಘದೊಳಗೆ ಸೇವಾ ಪ್ರತಿನಿಧಿ ಅಂತ ಕೆಲಸ ಮಾಡ್ತಾ ಇದ್ದೀನಿ ರೀ. ಮಾಡಾಕತ್ತ ಒಂದು 13 ವರ್ಷ ಆಯ್ತು ರೀ. 13 ವರ್ಷ ಆಯ್ತು. ಇಂಥವ್ರನ್ನ ಸುಮಾರು ಜನ ಗುರುತಿಸಿರ್ತೀರಿ ನೀವು? ಹೌದ್ರಿ, ಅದ್ರಾಗ ಇವ್ರ ಕತೆ ಹೇಳ್ರಿ, ಹೆಂಗೈತೆ ಅಂತೇಳಿ. ಇವ್ರ ಫಸ್ಟ್ ನಾನು ಇವರಿಗೆ ಸೇವಾ ಪ್ರತಿನಿಧಿಯಾಗಿ ನಾವು ಹೊಸದಾಗಿ ಬಂದಾಗ್ರಿ ಇವ್ರ ಸಂಘ ಇತ್ತು. ಬರೀ 20,000 ರೂಪಾಯಿ ಅಷ್ಟ ಟ್ರಾನ್ಸಾಕ್ಷನ್ ಇತ್ತು. ಇವ್ರ ಎಲ್ಲಾ ಸಂಘದವ್ರು ಸ್ವಲ್ಪ ನಾವು ಬ್ಯಾಡ್ ಬಿಡ್ರಿ, ನಮ್ಗೆ ಲೋನ್ ತಗೋದ್ ಬೇಡ, ನಮ್ಗೆ ಮೀಟಿಂಗ್ ಮಾಡಕ್ ಆಗುದಿಲ್ಲ, ರೊಕ್ಕ ಕಟ್ಟಕ್ ಆಗುದಿಲ್ಲ, ಬ್ಯಾಡ್ ಬಿಡ್ರಿ ಮೇಡಮ್ ಅಂದ್ರು. ನಾನಂದೆ ಇರ್ಲಿ ರೀ, ಈಗ ನಿಮಗ್ ಬೇಡಾಗಿರ್ಬಹುದು, ಮುಂದೆ ಎಂದಿಲ್ಲ ಒಂದಿನ ಸಂಘ ಬರ್ತೈತಿ, ಹಂಗಾಗಿ ಅದನ್ನ ಬೆಳೆಸ್ಕೊಂತ ಹೋಗ್ರಿ. ಹೆಂಗ್ ಬೆಳೆಸ್ಕೊಂತ ಹೋಗ್ತೀರಿ ಹಂಗ್ ನಿಮ್ಗೆ ಅನುಕೂಲ ಆಗತ್ತ ಅಂದೆ. ಅವಾಗ ಅವ್ರು ಮನಸ್ಸು ಮಾಡಿ ಎಲ್ಲರೂ ಕೂಡಿ ಮೀಟಿಂಗ್ ಮಾಡ್ತಾ ಒಂದು 20,000, 50,000, ಲಕ್ಷ, 2 ಲಕ್ಷ ಹಿಂಗ್ ತಗೊಂತ ಈಗ ಏನ್ ಮಾಡಿದ್ರಿ, ನಮ್ಮಿಂದ ಸಿಡ್ಬಿ ಲೋನ್ ಅಂತೇಳಿ 5 ಲಕ್ಷ ರೂಪಾಯಿ ಕೊಡ್ತೀವಿ. ಒಂದ್ಸಲ 5 ಲಕ್ಷ ತಗೊಂಡ್ರಿ, ಈಗ ಮತ್ತೆ 2ನೇ ಸಲ ಮೊನ್ನೆ 5 ಲಕ್ಷ ತಗೊಂಡ್ರಿ. 10 ಲಕ್ಷ? 10 ಲಕ್ಷಕ್ಕೆ ಏನು ಬೇಡ ಅಂದ್ರ ನೋಡಿ 10 ಲಕ್ಷಕ್ಕೆ ಆತ. ಅವ್ರು ಫಸ್ಟ್ ಸ್ಟಾರ್ಟಿಂಗ್ ಬಂದ ಬರೀ 20,000 ರೂಪಾಯಿ ತಗೊಂಡವ್ರಿ. ಅವ್ರು ಒಲ್ಲೆನ ಅಂತಿದ್ದರಿ ಸಂಘ. ನಾವು ಹೊಸದಾಗಿ ಬಂದಾಗ ಅಂದ್ರೆ ಮೊದ್ಲು SN ಅಂತಿದ್ದರಿ ನಮ್ಮಲ್ಲಿ. SN ಅಂತಂದ್ರೆ ಧರ್ಮಸ್ಥಳ ಸಂಘದಿಂದ ವರ್ಕ್ ಮಾಡೋರು, ಪರ್ಮನೆಂಟ್ ನೌಕರಿದಾರ್ರಿ. ಅವ್ರು ಇದ್ದಾಗ ಏನ್ ಮಾಡಿದ್ರಿ, ಅವ್ರು ಬಂದಾಗ ಇವ್ರ ಸಂಘ ಮಾಡ್ತಿದ್ರಿ. ಆಮೇಲೆ ನೆಕ್ಸ್ಟ್ ನಾ ಬಂದೆ ಇವ್ರ ಸಂಘಕ್ಕೆ. ಬಂದು ಬ್ಯಾಡ್ ಬಿಡ ಅಂದ್ರೆ ಸ್ವಲ್ಪ ಪರಿಚಯ ರೀ ಇವ್ರು. ನನಗೆ ಬ್ಯಾಡ ಸುವರ್ಣಕ್ಕ, ಬ್ಯಾಡ್ ಬಿಡು ನಮಗೆ ಸಂಘ. ನಾನು ಬೇಡ ಇರ್ಲಿ, ಸಂಘ ಹಿಂದಿಲ್ಲ ಮುಂದೆ ಉಪಯೋಗ ಬರ್ತೈತೆ ಅಂದ್ರೆ ಈಗ ಅವ್ರಿಗೆ ಉಪಯೋಗ. ನೋಡ್ರಿ, ಈಗ ಬೇಡ ಅಂದ್ರೆ ರೊಕ್ಕ ಕರ್ದ್ ಕೊಟ್ಟಿರಿ. ಕೊಟ್ಟಿವ್ರಿ. ಅಂದ್ರ ಬಿಸ್ನೆಸ್ ಯಾರು ಚಲೋ ಮಾಡ್ತಾರ ಅವ್ರಿಗೆ ರೊಕ್ಕ ಕೊಡ್ತೀವ್ರಿ. ಹೌದಲ್ರಿ? ಹೆಂಗ್ ಗುರ್ತಿಸಿದ್ರಿ ಇವ್ರನ್ನ ಮಾಡ್ತಾರ ಇವ್ರ ಗ್ಯಾರಂಟಿ ಅಂತೇಳಿ? ಅವ್ರ ಟ್ರಾನ್ಸಾಕ್ಷನ್ ರೀ. ಟ್ರಾನ್ಸಾಕ್ಷನ್ ಒಳ್ಳೇದೈತ್ರಿ. ವಾರದ ಮೀಟಿಂಗ್ ಕರೆಕ್ಟಾಗಿ ಮಾಡ್ತಾರ್ರಿ. ಮತ್ತೆ ವಾರ ಅವ್ರು ನಾವು ಹೇಳ್ದಂಗೆ ಅಮೌಂಟ್ ಕಟ್ತಾರ್ರಿ. ಹಿಂಗಾಗಿ ಅವ್ರಿಗೆ ನಾವು ವಾರದ ಕಂತು ಕೊಟ್ಟಿರ್ತೀವ್ರಿ. ವಾರದ ಕಂತು ಅಂತಂದ್ರೆ ಇಷ್ಟ, ಈ ವಾರ ಇಷ್ಟು ಅಮೌಂಟ್ನಾಗ ಇಷ್ಟು ಅಸಲು ಇಷ್ಟು ಬಡ್ಡಿ, ಇಷ್ಟು ವಾರದ ಕಂತು. ಅವ್ರು ಎಷ್ಟು ವರ್ಷ ಮಾಡ್ಕೋತಾರ ಅವ್ರು ಕಟ್ಟು ಕೆಪಾಸಿಟಿ ಐತಿ ವಾರಕ್ಕೆ. ಒಂದ್ ದಿವಸ ಒಂದು EMI ನಿಂತಿಲ್ಲ ಅವ್ರದ್ದು? ನಿಂತಿಲ್ರಿ ನಮ್ಮಲ್ಲಿ ಅಂತೂ ಒಂದು EMI ನಿಂತಿಲ್ರಿ.